ಆರಿಫಿಗೆ ಸೌದಿಯಿಂದ ಇಂಡಿಯಾಗೆ ಬರ್ಲಿಕ್ಕೆ ಡೋರೆಮೋನಿಂದ ಎನಿವೇ ಡೋರ್ ಸಿಗ್ತಾ? ಆಕ್ಚುಲಿ ಇಲ್ಲ ಗಾಯ್ಸ್, ಇದು ಆಕ್ಚುಲಿ ಹಳೆ ವಿಡಿಯೋ ಆಗಿರ್ತದೆ. ಸೊ ಇದು ಆಕ್ಚುಲಿ ನಂಗೆ ವ್ಲಾಗ್ ಹಾಕ್ಬೇಕಂತ ನಾ ವಿಡಿಯೋ ಮಾಡಿದ್ದಲ್ಲ. ಸೊ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೆ ಆಯ್ತಾ. ಇನ್ನು ಲೈಫಲ್ಲಿ ಹೇಳ್ತಾರಲ್ಲ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ಬೇಕಂತ. ಅದಂತೂ ಸತ್ಯ ಗಾಯ್ಸ್. ಯಾಕಂದ್ರೆ ಆ ಫ್ರೆಂಡ್ಸ್ ಒಟ್ಟಿಗೆ ಕಳೆದ ಕ್ಷಣಗಳೆಲ್ಲ ಮತ್ತೆ ಬರೋದಿಲ್ಲ ಗಾಯ್ಸ್. ಟೈಮ್ ಸಿಕ್ಕಿದಾಗಲೇ ಎಂಜಾಯ್ ಮಾಡಬೇಕು. ಯಾಕಂದ್ರೆ ಫ್ಯೂಚರಲ್ಲಿ ಅವ್ರ ಡೆಸ್ಟಿನೇಷನ್ ಅಲ್ಲಿ ಅವರ ಡೆಸ್ಟಿನಿ ಅಲ್ಲ ಅಂತ ದೇವರಿಗೆ ಗೊತ್ತುಂಟು. ನೀವು ಯಾರೆಲ್ಲ ಇನ್ನು ಕಾಲೇಜ್ ಟೈಮಲ್ಲಿ ಇದ್ದೀರಾ, ಸೊ ಎಂಜಾಯ್ ಮಾಡಿ ಆಯ್ತಾ. ಸೊ ಯಾಕಂದ್ರೆ ಮುಂದೆ ನೀವು ಕೆಲಸ ಸೇರಿದ್ಮೇಲೆ ಈ ಲೈಫಲ್ಲಿ ಸಿಕ್ಕುದಿಲ್ಲ, ಅದೊಂದು ಖಂಡಿತ. ನೀವು ಅನ್ಕೊಳ್ಬಹುದು ಕೆಲ್ಸಕ್ಕೆ ಸೇರಿದ್ಮೇಲೆ ಒಳ್ಳೆ ಎಂಜಾಯ್ ಮಾಡ್ಬೋದು ಅಂತ, ಬಟ್ ಅದು ಸತ್ಯ ಅಲ್ಲ ಗಾಯ್ಸ್. ನೀವು ಕೆಲ್ಸಕ್ಕೆ ಸೇರಿದ್ಮೇಲೆ ಮಾತ್ರ ಜೀವನ ಬೇರೆ ಆಗಿರ್ತದೆ. ಇನ್ನು ಈ ವಿಡಿಯೋದ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಸಿಕ್ಕಿದಾಗ ಏನು ಮಾಡ್ತೇವೆ ಅಂತ, ನಾವು ಸಿಕ್ಕಿದಾಗ ಹರಟೆ ಹೊಡಿತೇವೆ, ಆಮೇಲೆ ತಿಂಡಿ ತಿಂತೇವೆ. ಸೊ ಎಲ್ಲ ಶಾಪಿಗೆ ಹೋಗಿ ತಿಂದು ಗಮ್ಮತ್ ಮಾಡ್ತೇವೆ. ಆ ಟೈಮಲ್ಲಿ ಕೈಯಲ್ಲಿ ದುಡ್ಡಿಲ್ಲಾದ್ರೂ ಗಾಯ್ಸ್ ಹ್ಯಾಪಿನೆಸ್ ನೆಕ್ಸ್ಟ್ ಲೆವೆಲ್.